ಉಡುಪಿ ಕೃಷ್ಣನ್ನೂರು ಮಧುವನಗಿತ್ತಿಯಂತೆ ಸಿಂಗಾರಗೊಂಡಿದೆ. ಕಾರಣ ವಿಶ್ವಗೀತ ಪರ್ಯಾಯದ ಸಂಭ್ರಮ ಉಡುಪಿಯಲ್ಲಿ ಮನೆ ಮಾಡಿದೆ. 2 ವರ್ಷಗಳ ಕಾಲ ಕೃಷ್ಣನ ಪೂಜೆ ಮಾಡೋದಕ್ಕೆ ಪುತ್ತಿಗೆ ಮಠದ ಮಠಾಧೀಶರಿಗೆ ಅವಕಾಶ. ಅದೇ ಪರ್ಯಾಯ ಮಹೋತ್ಸವಕ್ಕೆ ಕ್ಷಣಗಣನೆ ಪ್ರಾರಂಭ ಆಗಿರೋದು. ಮಧುವನಗಿತ್ತಿಯಂತೆ ಸಿಂಗಾರವಾಗುತ್ತಿದೆ ಕೃಷ್ಣನ್ನೂರು. ಸಂಪೂರ್ಣ ಕೇಸರಿಮಯವಾಗಿದೆ ಮಾಧ್ವ ನಗರಿ. ಉಡುಪಿಯಲ್ಲಿ ಜೋರಾಗಿದೆ ಬಂಟಿಂಗ್ಸ್. ಬೃಹತ್ ಸ್ವಾಗತ ಕಮಾನು ಕಟ್ಟುತ್ತಿದ್ದಾರೆ ಕಾರ್ಯಕರ್ತರು. ಉಡುಪಿ ಕೃಷ್ಣನ್ನೂರು ಪರ್ಯಾಯ ಮಹೋತ್ಸವ 2 ವರ್ಷಕ್ಕೊಮ್ಮೆ ನಾಡ ಹಬ್ಬ ಅಂತ ಆ ಭಾಗದ ಜನ ಅದನ್ನ ಭಾವಿಸ್ತಾರೆ. ಹಾಗಾಗಿ ಕೃಷ್ಣನ್ನೂರು ಮಧುವನಗಿತ್ತಿಯಂತೆ ಸಿಂಗಾರಗೊಂಡಿದೆ. ಬಂದಂತಹ ಭಕ್ತಾದಿಗಳನ್ನ ಸ್ವಾಗತ ಮಾಡೋದಕ್ಕೆ ಬಂಟಿಂಗ್ಸ್ ಕಟ್ಟುತ್ತಾ ಇದ್ದಾರೆ, ಕಮಾನು ಕಟ್ತಿದ್ದಾರೆ ಕಾರ್ಯಕರ್ತರು. ಕೃಷ್ಣನ್ನೂರು ಉಡುಪಿ ಯಾವ ರೀತಿ ಸಿಂಗಾರಗೊಂಡಿದೆ, ಸಿದ್ಧತೆಗಳು ಯಾವ ರೀತಿ ಆಗ್ತಾ ಇದೆ ಪರ್ಯಾಯ ಮಹೋತ್ಸವಕ್ಕೆ, ಈ ಬಗ್ಗೆ ಉಡುಪಿಯಿಂದಲೇ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಕೂಡ ಪರ್ಯಾಯದ ಸಂಭ್ರಮ ಕಳೆಗಡ್ತಾ ಇದೆ. ಸಕಲ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇರುವಂತ ಉಡುಪಿಯಲ್ಲಿ ಮಧುವನಗಿತ್ತಿಯಂತೆ ಸಿಂಗಾರವಾಗಿರುವಂತ ಉಡುಪಿಯ ರಥಬೀದಿಯ ಪ್ರತಿಯೊಂದು ಭಾಗಗಳಲ್ಲೂ ಕೂಡ ಬಣ್ಣ ಬಣ್ಣದ ಗೋಪುರಗಳ ಜೊತೆಗೆ ಕಲರ್ಫುಲ್ ಲೈಟಿಂಗ್ಗಳ ಜೊತೆಗೆ ಆ ಬಂಟಿಂಗ್ಸ್ಗಳ ಕೇಸರಿಯ ಮೆರುಗನ್ನ ನೋಡೋದೇ ಚಂದ. ಉಡುಪಿಗೆ ದೇಶದ ಮೂಲೆ ಮೂಲೆಯಿಂದ, ರಾಜ್ಯದ ಮೂಲೆ ಮೂಲೆಯಿಂದ ಈ ನಾಡ ಹಬ್ಬವನ್ನ ನೋಡೋದಕ್ಕೆ, ಪುತ್ತಿಗೆಯ ಈ ಪರ್ಯಾಯದ ಸಂಭ್ರಮವನ್ನ ನೋಡೋದಕ್ಕೆ ಜನ ಬರ್ತಾ ಇದ್ದಾರೆ. ಅದಕ್ಕಾಗಿ ತಯಾರಿಯ ಭಾಗವಾಗಿ ನೋಡಿ ಬಂಟಿಂಗ್ಸ್ ಗಳನ್ನ ಕಟ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಆ ಮೂಲಕ ಉಡುಪಿಯ ಗಲ್ಲಿ ಗಲ್ಲಿಯಲ್ಲೂ ಕೂಡ ಕೇಸರಿಮಯವಾಗಿದೆ. ಪುತ್ತಿಗೆಯ ಸುಗುಣೇಂದ್ರ ಶ್ರೀಗಳು ಪರ್ಯಾಯದ ಪೀಠಾಧಿಪತಿಗಳಾಗ್ತಾರೆ. ಆ ಮೂಲಕ 2 ವರ್ಷಗಳ ಕಾಲ ಶ್ರೀಕೃಷ್ಣನನ್ನ, ಕಡಗೋಲು ಕೃಷ್ಣನನ್ನ ಪೂಜೆ ಮಾಡುವಂತಹ ಒಂದು ಅಧಿಕಾರ ಅವರಿಗಿರುತ್ತೆ. ನೋಡಿ ಯಾವ ರೀತಿ ತಯಾರಿಗಳು ನಡೀತಾ ಇದೆ ಅನ್ನೋದು. ಒಂದೊಂದು ಬ್ಯಾನರ್ ಫ್ಲೆಕ್ಸ್ಗಳನ್ನು ಗಮನಿಸ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಈ 17 ಮತ್ತು 18ನೇ ತಾರೀಕು ಆ ಒಂದು ಮಹಾಪೂಜೆ ಏನಿದೆ, ಆ ಸಂಭ್ರಮಕ್ಕೆ ಸಾಕ್ಷಿ ಆಗೋದಕ್ಕೆ ಯಾರು ಜನ ಬರ್ತಾರೆ, ಅದೆಲ್ಲದಕ್ಕೂ ಕೂಡ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಸರ್, ತಮ್ಮ ಹೆಸರೇನು? ಎಲ್ಲಿಂದ ತಾವು ಇದೆಲ್ಲ ತಯಾರಿ ಎಲ್ಲೆಲ್ಲ ಮಾಡ್ತಾ ಇದ್ದೀರಿ? ಇದೆಲ್ಲ ಕಿನ್ನಿಮೂಲಿಕೆಯಿಂದ ಹಿಡ್ಕೊಂಡು ಕಲ್ಸಂಕವರೆಗೂ ಕಲ್ಸಂಕವರೆಗೂ ಪ್ರತಿ ಈ ಉಡುಪಿ ಈ ಆವರಣದಲ್ಲಿ ಎಲ್ಲೆಲ್ಲಿ ಕೇಸರಿ ಫ್ಲೆಕ್ಸ್ ಎಲ್ಲ ತಮ್ಮದು? ಹೌದು, ನಮ್ಮದೇ. ನಿಮ್ದೇ ನಮ್ದೇ. ಪ್ರತಿ ವರ್ಷವೂ ಪರ್ಯಾಯ ಅಂದ್ರೆ 2 ವರ್ಷಕ್ಕೆ ಒಂದ್ಸಲ ನಡೆಯುತ್ತಲ್ಲ, ಪ್ರತಿ ವರ್ಷವೂ ಕೂಡ ಬಂಟಿಂಗ್ ಹಾಕೋದು ತಾವೇನಾ? ಬಂಟಿಂಗ್ ನಾವೇ ಹಾಕೋದು. ನೀವೇ ಹಾಕ್ತೀರಾ? ಹೌದು. ಎಷ್ಟು ಕಲರ್ಫುಲ್ ಆಗಿದೆ ಈ ವರ್ಷದ ಪರ್ಯಾಯ? ಈ ವರ್ಷದ ಪರ್ಯಾಯ ತುಂಬಾ ಕಲರ್ಫುಲ್ ಆಗಿದೆ. ಏನಕ್ಕೆ ಅಲ್ಲಿಂದ ಕಿನ್ನಿಮೂಲಿಕೆಯಿಂದ ಹಿಡ್ಕೊಂಡ್ಬಿಟ್ಟು ಕಲ್ಸಂಕವರೆಗೂ ಹೋಗುವಂತ ಒಂದು ಫ್ಲಾಗ್ ಆಗ್ಲಿ, ಪೋಲ್ಸ್ ಇದಾಗ್ಲಿ, ಸೈಡ್ ಬೆಂಡಿಂಗ್ಸ್ ಆಗ್ಲಿ, ಎಲ್ಲ ಪ್ರತಿಯೊಂದು ಇವು ರೌಂಡ್ ಫ್ಲೆಕ್ಸಸ್ ಆಗ್ಲಿ ಎಲ್ಲ. ತಮ್ಮ ಮನೆಯಲ್ಲಿ ಸರ್? ನಮ್ಮದು ಹೊಸಪೇಟೆ. ಇಲ್ಲಿ ಇದಕ್ಕೋಸ್ಕರ ಬಂದಿರ್ತೀರಿ? ಬಹಳ ಖುಷಿ ಆಗ್ತಾ ಇದೆ. ಶ್ರೀಕೃಷ್ಣನ ಒಂದು ಸೇವೆ ಮಾಡುವಂತ ಕಾರ್ಯಕ್ರಮಕ್ಕೆ ಪುಣ್ಯಗಳಿಗೆ ನಮ್ಗೆಲ್ಲ ಬಂದಿದೆ ಅಂತ. ಹೌದು, ಖುಷಿ ಆಗ್ತಾ ಇದೆ. ಎಲ್ಲರಿಗೂ ಎಲ್ಲ ಶುಭ ದಿನ, ಶುಭ ಸಂಭ್ರಮ, ಕಾಮಗಳು. ಇದು ಇಲ್ಲಿ ಕೆಲಸ ಮಾಡ್ತಿರುವಂತ ತಮ್ಮ ಹೆಸರು ಸರ್? ಹುಲಿಗೇಶ್ ಅವರು ಹೇಳ್ತಿರುವಂತ ಮಾತು. ಆ ಮೂಲಕ ಬಹಳ ಸಂಭ್ರಮ ಸಡಗರದಿಂದ ಉಡುಪಿಯ ಈ ಒಂದು ಹಬ್ಬಕ್ಕೆ, ಈ ನಾಡ ಹಬ್ಬದ ಸಂಭ್ರಮಕ್ಕೆ ಸಾಕ್ಷಿ ಆಗ್ತಿದ್ದಾರೆ ಸಾವಿರಾರು ಜನ. ಹೀಗೆ ತಯಾರಿ ಮತ್ತು ಹೊರೆಕಾಣಿಕೆ, ಅದರ ಜೊತೆಗೆ ಒಂದೊಂದು ಕಾರ್ಯಕ್ರಮಗಳು, ಅದೆಲ್ಲದರ ಮೆಗಾ ಕವರೇಜ್ ಅನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಮಾಡ್ತಾ ಹೋಗುತ್ತೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.